ಕ್ವಶನ್ ನೋಡ್ಕೊಳ್ಳಿ. ದ ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ಸ್ ಎಕ್ಸ್ ಆ್ಯಂಡ್ ವೈ ಆರ್ ಆಸ್ ಫಾಲೋಸ್. ನೋಡಿ, ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇದು. ಎಕ್ಸ್ ಮತ್ತು ವೈ ಕೊಟ್ಟಿದ್ದಾರೆ. ಎಕ್ಸ್ ವ್ಯಾಲ್ಯೂ 1 2, ವೈ ವ್ಯಾಲ್ಯೂ -3 2 4. ಇದು ಪ್ರಾಬಬಿಲಿಟಿ. x1 y -3 ಇದ್ದಾಗ 0.1, x1 y2 ಇದ್ದಾಗ 0.2, x1 y4 ಇದ್ದಾಗ 0.2, x2 y -3 ಇದ್ದಾಗ 0.3, x = 2 y = 2 ಇದ್ದಾಗ 0.1, x = 2 y = 4 ಇದ್ದಾಗ 0.1. ದೆನ್ ಡಿಟರ್ಮೈನ್ ದ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆ್ಯಂಡ್ ವೈ. ಅವ್ರು ಏನು ಕೇಳಿದ್ದಾರೆ ಅಂದರೆ ನಿಮಗೆ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆ್ಯಂಡ್ ವೈನ ಫೈಂಡ್ ಮಾಡಬೇಕು. ಆಮೇಲೆ ಶೋ ದಟ್ ಎಕ್ಸ್ ಆ್ಯಂಡ್ ವೈ ಆರ್ ಡಿಪೆಂಡೆಂಟ್. ತುಂಬ ಈಸಿ ಪ್ರಾಬ್ಲಮ್ ಇದು, ನೀಟಾಗಿ ನೋಡ್ಕೊಳ್ಳಿ ಸೊಲ್ಯೂಷನ್. ಈಗ ನೋಡಿ, ಫಸ್ಟ್ ಏನು ಮಾಡಬೇಕು, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ನ ಫೈಂಡ್ ಮಾಡೋಣ. ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್. ಈಗ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸು ನೀವು ಫೈಂಡ್ ಮಾಡ್ತೀರಲ್ಲ, ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಿದೆ 1 2, ಮತ್ತು ಈಗೇನು ಮಾಡಬೇಕು, ಇಲ್ಲಿ xi ಅಂತ ಬರ್ಕೋಬೇಕು. ಇಲ್ಲೂ ಕೋಲನ್ ಹಾಕ್ಕೊಳ್ಳಿ. ಎಕ್ಸ್ ವ್ಯಾಲ್ಯೂಸ್ನ xi ಅಂತ ತೊಗೋಬೇಕು. ಪ್ರಾಬಬಿಲಿಟಿ ಒಂದು xiಗೆ f(xi). ಅರ್ಥ ಆಗ್ತಿದೆಯಲ್ವಾ? ಈಗ xi ಅಂದರೆ ಎಕ್ಸ್ ವ್ಯಾಲ್ಯೂಸು 1 ಮತ್ತು 2. ಇಲ್ಲಿ 1 ಬರ್ಕೋಬೇಕು, ಇಲ್ಲಿ 2 ಬರ್ಕೋಬೇಕು. ಆಮೇಲೆ ಏನು ಮಾಡಬೇಕು, f(xi) ಅಂದರೆ ಈಗ 1ಗೆ ಪ್ರಾಬಬಿಲಿಟಿ ಏನಿದೆ 0.1 0.2 0.2, ಇದು 3 ಆ್ಯಡ್ ಮಾಡ್ಕೋಬೇಕು. 0.1 + 0.2 + 0.2 ಎಷ್ಟು ಬರುತ್ತೆ ಆ್ಯಡ್ ಮಾಡ್ಕೊಳ್ಳಿ. ಕ್ಯಾಲ್ಸಿಲಿ ಆನ್ ಮಾಡ್ಕೊಳ್ಳಿ. 0.1 + 0.2 + 0.2 ಎಷ್ಟಾಯಿತು? 0.5. ಅರ್ಥ ಆಯ್ತಲ್ವ? ಅಥವಾ 1/2 ಅಂತ ಬರಿಬೋದು. ಇದು 0.5. ಇದು ನೋಡಿ 0.3 + 0.1 + 0. ಈಗ x2ಗೆ 0.3 + 0.1 + 0.1, ಅದು 0.5 ಬರುತ್ತೆ. ಇದು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆಯಿತು. ನೆಕ್ಸ್ಟು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ. ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ. ಈಗ ನೋಡಿ, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ ಅಂದರೆ ಇಲ್ಲಿ ವೈ ಜೆ ಬರ್ಕೋಬೇಕು. ಅದ್ರ ಕೆಳಗಡೆ ಏನು ಮಾಡಬೇಕು, g(yj) ಅಂತ ಬರ್ಕೋಬೇಕು. ಇಲ್ಲಿ ವೈ ಜೆ ಅಂದರೆ ವೈ ವ್ಯಾಲ್ಯೂಸು -3 2 4, -3 2 4 ವೈ ವ್ಯಾಲ್ಯೂಸ್ ಬರೆದ್ಮೇಲೆ ಈಗ ವೈ ರಿಲೇಟೆಡ್ -3ಗೆ ರಿಲೇಟೆಡ್ ಪ್ರಾಬಬಿಲಿಟಿ ಆ್ಯಡ್ ಮಾಡಬೇಕು. 0.1 + 0.3 ಇದು ವೈಗೆ ರಿಲೇಟೆಡ್. 0.1 + 0.3 ಅಂದರೆ ಎಷ್ಟು? 0.4 ಆಗುತ್ತೆ. 2ಗೆ ರಿಲೇಟೆಡ್ ಪ್ರಾಬಬಿಲಿಟಿ 0.2 + 0.1 ಅಂದರೆ 0.3 ಆಗುತ್ತೆ. 4ಗೆ ರಿಲೇಟೆಡ್ ಪ್ರಾಬಬಿಲಿಟಿ 0.2 + 0.1 ಅಂದರೆ 0.3 ಆಗುತ್ತೆ. ಇದು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ. ಈಗ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆಯಿತು, ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ ಆಯಿತು. ಆಮೇಲೆ ಏನು ಕೇಳಿದ್ದಾರೆ ಅವರು? ಶೋ ದಟ್ ಎಕ್ಸ್ ಆ್ಯಂಡ್ ವೈ ಆರ್ ಡಿಪೆಂಡೆಂಟ್ ರ್ಯಾಂಡಮ್ ವೇರಿಯಬಲ್ಸ್ ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಯಾವ ಥರ ಮಾಡೋದಂದರೆ, ನೀವೇನು ಮಾಡಿ, ಇದನ್ನ ಫಸ್ಟ್ ತೊಗೊಳ್ಳಿ, ವಿ ಹ್ಯಾವ್ ಅಂತ ಬರ್ಕೊಳ್ಳಿ. f(x1) ಅಂದರೆ ಇದು, ಈ ವ್ಯಾಲ್ಯೂನ f(x1) ಅಂತೀವಿ. f(x1) ಈಸ್ 0.5. ಆಮೇಲೆ g(y1) ಈಸ್ 0.4. ಆಮೇಲೆ ಇದು J11. ಅರ್ಥ ಆಗ್ತಿದೆಯಲ್ವಾ? J11 ಈಸ್ 0.1. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಫಸ್ಟ್ ಇದನ್ನ ಬರ್ಕೋಬೇಕು f(x1), ಆಮೇಲೆ ಇದನ್ನ ಬರ್ಕೋಬೇಕು, ಆಮೇಲೆ ಇದನ್ನ ಬರ್ಕೊಳ್ಳಿ. ಈಗ ಮಲ್ಟಿಪ್ಲೈ ಮಾಡಿ f(x1) ಇಂಟು g(y1) ಮಾಡಿ. f(x1) ಎಷ್ಟು? 0.5. g(y1) ಎಷ್ಟು? 0.4. ಇದನ್ನ ಕ್ಯಾಲ್ಸಿಲ್ ಮಾಡಿದ್ರೆ ಎಷ್ಟು ಬರುತ್ತೆ? 0.5 × 0.4 ನೋಡಿ, 0.5
0.5 ಇಂಟು 0.2 ಬಂತು. 0.2 ಬರ್ಕೋಬೇಕು. ದೇರ್ಫೋರ್ ಇಲ್ಲೇ ಬರ್ಕೋಬೇಕು. ಈಗ ನೋಡಿ ಇದು 0.2 ಬಂದಿದೆ, J11 0.1 ಇದೆ. ದೇರ್ಫೋರ್ ಎಫ್ ಆಫ್ x1 g ಆಫ್ y1 ನಾಟ್ ಈಕ್ವಲ್ ಟು J11. ದೇರ್ಫೋರ್ ಎಫ್ ಆಫ್ xi g ಆಫ್ yj ನಾಟ್ ಈಕ್ವಲ್ ಟು Jij. ದೇರ್ಫೋರ್ x and y ಆರ್ ಡಿಪೆಂಡೆಂಟ್ ರ್ಯಾಂಡಮ್ ವೇರಿಯಬಲ್ಸ್. ಈಕ್ವಲ್ ಇದ್ದರೆ ಇಂಡಿಪೆಂಡೆಂಟು, ಈಕ್ವಲ್ ಇಲ್ಲಾಂದರೆ ಡಿಪೆಂಡೆಂಟ್ ರ್ಯಾಂಡಮ್ ವೇರಿಯಬಲ್. ಇಷ್ಟು ಮಾಡಿದ್ರೆ ಸಾಕು. ಈಗ ನೋಡಿ ಇನ್ನೊಂದು ಸತಿ ಹೇಳ್ಬಿಡ್ತೀನಿ ಯಾವ ಥರ ಮಾಡಬೇಕು ಅಂತ. ತುಂಬ ಈಸಿ ಪ್ರಾಬ್ಲಮ್ ಇದು. ದ ಜಾಯಿಂಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ ಎಕ್ಸ್ ಆ್ಯಂಡ್ ವೈ ಆರ್ ಆ್ಯಸ್ ಫಾಲೋಸ್. ಎಕ್ಸು ಮತ್ತು ವೈ ಕೊಟ್ಟವ್ರೆ. ಎಕ್ಸ್ ಬಂದು 1 2, ವೈ ಬಂದು -3 2 4. ಪ್ರಾಬಬಿಲಿಟಿ ಬಂದು 0.1 0.2 0.2 0.3 0.1 0.1. ಡಿಟರ್ಮೈನ್ ದ ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಆ್ಯಂಡ್ ವೈ, ಶೋ ದಟ್ ಎಕ್ಸ್ ಆ್ಯಂಡ್ ವೈ ಆರ್ ಡಿಪೆಂಡೆಂಟ್. ಫಸ್ಟು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ಎಕ್ಸ್ ಅಂದರೆ ಎಕ್ಸ್ ಐ ಬರ್ಕೊಳ್ಳಿ. ಎಕ್ಸ್ ಐ ಏನು 1 2. ಎಫ್ ಆಫ್ ಎಕ್ಸ್ ಐ ಅಂದರೆ ಆ್ಯಡ್ ಮಾಡಿ. 0.1 + 0.2 + 0.2 ಅಂದರೆ 0.5 ಆಗುತ್ತೆ. 2ಗೆ 0.3 + 0.1 + 0.1 ಮಾಡಿದ್ರೆ 0.5 ಆಗುತ್ತೆ. ನೆಕ್ಸ್ಟು ಮಾರ್ಜಿನಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೈ ಬರ್ದು ವೈ ಜೆ ಬರ್ಕೊಳ್ಳಿ. ವೈ ಜೆ -3 2 4. ಜಿ ಆಫ್ ವೈ ಜೆ ಅಂದರೆ ಇದೆರಡು ಆ್ಯಡ್ ಮಾಡಿ, ಇದೆರಡು ಆ್ಯಡ್ ಮಾಡಿ, ಇದೆರಡು ಆ್ಯಡ್ ಮಾಡಿ ಬರೀರಿ. ವಿ ಹ್ಯಾವ್ ಇದು ಎಫ್ ಆಫ್ x1, ಇದು ಜಿ ಆಫ್ y1, ಇದು J11. ಎಫ್ ಆಫ್ x1 ಜಿ ಆಫ್ y1 ಮಲ್ಟಿಪ್ಲೈ ಮಾಡಿದ್ರೆ 0.2 ಬರುತ್ತೆ. ಆದರೆ ದಟ್ ಈಸ್ ನಾಟ್ ಈಕ್ವಲ್ ಟು J11, ಯಾಕಂದರೆ J11 ಇರೋದು 0.1. ದೇರ್ಫೋರ್ ಎಫ್ ಆಫ್ xi ಜಿ ಆಫ್ yj ನಾಟ್ ಈಕ್ವಲ್ ಟು Jij. ದೇರ್ಫೋರ್ x and y ಆರ್ ಡಿಪೆಂಡೆಂಟ್ ರ್ಯಾಂಡಮ್ ವೇರಿಯಬಲ್ಸ್ ಅಂತ ಬರ್ಕೊಳ್ಳಿ ಅಷ್ಟೆ. ಥ್ಯಾಂಕ್ ಯು.